ಇರುವಂಥದ್ದು ಜೀವ ಕೈಯಲ್ಲಿ ಹಿಡಿದು ಜನ ಹೀಗೆ ಈ ಮಳೆಯ ನಡುವೆ ಬದುಕಿದಂತಹ ಸ್ವರೂಪ ವಯನಾಡಿನ ದೃಶ್ಯ. ಹಾಗೆಯೇ ಕರ್ನಾಟಕದ ಉತ್ತರ ಭಾಗದಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರದಿಂದ ಸುರಿತಾ ಇರುವಂತಹ ಮಳೆಯ ಹೊಡೆತ ನಮ್ಮ ಬೆಳಗಾವಿಯ ಭಾಗದಲ್ಲಿ ಯಾವ ಸ್ವರೂಪದ ಅವಾಂತರಗಳನ್ನು ಕೂಡ ಸೃಷ್ಟಿಸ್ತಾ ಇದೆ. ಹಾಗೆಯೇ ವಯನಾಡಿನಲ್ಲಿ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಿದಂತಹ ಆ ರಣಭೀಕರವಾದಂತಹ ದೃಶ್ಯ ನಿಜಕ್ಕೂ ಕೂಡ ಮೃತ್ಯು ಕಣ್ಣೆದುರುಗಡೆ ಸಿಕ್ಕಾಗ ಹೇಗಾಗಬಹುದು ಅದರ ದರ್ಶನ, ಮೃತ್ಯು ದರ್ಶನವೇ ಆಗಿರುವಂಥದ್ದು ಅಲ್ಲಿಯ ಜನರಿಗೆ. ಅದು ಕೆಲವರಿಗೆ ಮೃತ್ಯು ಪಾಶ ಆಗಿ ಪರಿವರ್ತನೆ ಆಯಿತು, ಕೆಲವರಿಗೆ ಮೃತ್ಯು ದರ್ಶನವಾಗಿ ಕೊನೆಗೊಂಡಿರುವಂಥದ್ದು. ಅದರ ಬಗ್ಗಿನ ವರದಿಯನ್ನು ತೋರಿಸ್ತೀನಿ. ದೃಶ್ಯ 1, ಅಪ್ಪಳಿಸಿದ ಗುಡ್ಡ. ದೃಶ್ಯ 2, ಮಣ್ಣಲ್ಲಿ ಮಣ್ಣಾದ ಜನ. ದೃಶ್ಯ 3, ಬಿದ್ದಲ್ಲೇ ಸಮಾಧಿ. ದೃಶ್ಯ 4, ಜೀವ ಪಣಕ್ಕಿಟ್ಟು ರಕ್ಷಣೆ. ದೃಶ್ಯ 5, ಜೀವ ಉಳಿಸಲು ಹೆಣಗಾಟ. ಒಂದೇ ಒಂದು ಕ್ಷಣ, ಉಸಿರು ಎಳ್ಕೊಳ್ಳೋದಕ್ಕೂ ಸಮಯವಿಲ್ಲ. ಏನಾಯ್ತು ಅಂತ ನೋಡೋದ್ರೊಳಗೆ ಎಲ್ಲವೂ ಸರ್ವನಾಶವಾಗಿತ್ತು. ಪ್ರಕೃತಿ ಮಾತೆ ಮೈಕೊಡವಿ ನಿಲ್ತಿದ್ದಂತೆ ಇಡೀ ಏರಿಯಾವೇ ಅಕ್ಷರಶಃ ನರಕವಾಗಿದೆ. ದಿಕ್ಕಾಪಾಲಾಗಿ ಓಡಿದ್ರೂ ಬಿಟ್ಟಿಲ್ಲ. ನನ್ನವರು ತನ್ನವರು ಅನ್ನೋದಕ್ಕೂ ಸಮಯ ಕೊಟ್ಟಿಲ್ಲ. ದೈತ್ಯಾಕಾರದಲ್ಲಿ ನಿಂತಿದ್ದ ಗುಡ್ಡ ಒಮ್ಮೆಲೆ ಅಪ್ಪಳಿಸ್ತಿದ್ದಂತೆ ಜನರೆಲ್ಲ ದಿಕ್ಕಾಪಾಲಾಗಿದ್ದಾರೆ. ಸತ್ತವರೆಷ್ಟು ಉಳಿದವರೆಷ್ಟು ಅನ್ನೋದೇ ಗೊತ್ತಾಗ್ತಿಲ್ಲ. ಮೇಲ್ನೋಟಕ್ಕೆ 5 ಮಂದಿಯ ಸಾವಿನ ಲೆಕ್ಕ ಸಿಕ್ಕಿದೆ. ಇದು ಪ್ರಕೃತಿ ತಂದ ಆಪತ್ತಲ್ಲ, ಮನುಷ್ಯನೇ ಮಾಡಿಕೊಂಡ ಸ್ವಯಂಕೃತ ಅಪರಾಧ. ಅಭಿವೃದ್ಧಿ ಹೆಸರಲ್ಲಿ ಮಾಡುತ್ತಿದ್ದ ಅಟ್ಟಹಾಸದ ಪ್ರತಿಫಲ. ಭೂತಾಯಿಯ ಒಡಲನ್ನೇ ಬಗೆದವರೀಗ ಕಣ್ಣೀರಿಡುತ್ತಿದ್ದಾರೆ. ಮಳೆಗಾಲ ಶುರುವಾದ್ರೆ ಸಾಕು, ಕೇರಳಂ ರಾಜ್ಯದ ವಯನಾಡಿನ ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ಕೂರ್ತಾರೆ. ಎಲ್ಲೇನಾಗುತ್ತೋ, ಎಲ್ಲಿ ಭೂಮಿ ಬಾಯ್ಬಿಡುತ್ತೋ ಅನ್ನೋ ಆತಂಕ ಶುರುವಾಗುತ್ತೆ. ಅದರಲ್ಲೂ ಜುಲೈ ತಿಂಗಳು ಬಂದ್ರಂತೂ ಮುಗಿದೇ ಹೋಯ್ತು. 2 ವರ್ಷದ ಕರಾಳ ಛಾಯೆಯೇ ಇನ್ನೂ ಮಾಸಿಲ್ಲ. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಮಹಾ ಆಪತ್ತು ಸಂಭವಿಸಿದೆ. ಕಳೆದ ಬಾರಿ ಭೂಕುಸಿತವಾಗಿದ್ದ 8 ಕಿಲೋಮೀಟರ್ ಜಾಗದಲ್ಲಿ ಮತ್ತೆ ಭೂಮಿ ಬಾಯ್ಬಿಟ್ಟಿದೆ. ಮೇಪಾಡಿಯ ಮೀನಾಕ್ಷಿ ಸೇತುವೆ ಬಳಿ ವಿಧಿಯ ಅಟ್ಟಹಾಸ. ಬೆಳಿಗ್ಗೆ 11:15 ಇಡೀ ಏರಿಯಾದಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಿತ್ತು. ಇಂಥದ್ದೊಂದು ಆಪತ್ತು ಸಂಭವಿಸುತ್ತೆ, ಇಂಥದ್ದೊಂದು ವಿಪತ್ತು ಎದುರಾಗುತ್ತೆ ಅಂತ ಯಾರೂ ಅಂದಾಜಿಸಿರಲಿಲ್ಲ. ಇದೇ ಹೊತ್ತಲ್ಲೇ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಒಮ್ಮೆಲೆ ಗುಡ್ಡ ಕುಸಿಯುತ್ತಿದ್ದಂತೆ ಜನರೆಲ್ಲ ದಿಕ್ಕಾಪಾಲಾಗಿದ್ದಾರೆ. ಹೊಚ್ಕೊಂಡು ಹೋಗ್ತೀವಿ ಅನ್ನೋ ಭಯದಲ್ಲಿ ಜೀವ ಉಳಿಸಿಕೊಳ್ಳಲು ಓಡಿ ಬರ್ತಿದ್ರು. ಆದರೆ ಯಮರೂಪದಲ್ಲಿ ಅಪ್ಪಳಿಸಿದ ಮಣ್ಣು ಸಿಕ್ಕವರನ್ನೆಲ್ಲ ಆಪೋಷಣ ಮಾಡಿಕೊಂಡಿದೆ. ಗುಡ್ಡ ಕುಸಿಯುತ್ತಿದ್ದಂತೆ ಇಡೀ ಜಾಗವೇ ಸರ್ವನಾಶವಾಗಿದೆ. ಇಲ್ಲಿ ಜನವಸತಿ ಪ್ರದೇಶ ಇತ್ತು ಅನ್ನೋದಕ್ಕೂ ಸಣ್ಣ ಕುರುಹೂ ಸಿಕ್ತಿಲ್ಲ. ಗುಡ್ಡದ ಪಕ್ಕದಲ್ಲೇ ನಿಲ್ಲಿಸಿದ್ದ ಬಸ್ ಕೊಚ್ಚಿ ಹೋಗಿದ್ದು ಇಡೀ ಏರಿಯಾವೇ ನರಕದಂತಾಗಿದೆ. ಭೀಕರ ಭೂಕುಸಿತ, 5 ಜೀವಂತ ಸಮಾಧಿ. ಹೊಂಚು ಹಾಕಿ ಸಂಚು ರೂಪಿಸಿದಂತೆ ಸಾವು ರಣಕೇಕೆ ಹಾಕಿದೆ. ಮೇಲ್ನೋಟಕ್ಕೆ 5 ಸಾವನ್ನಪ್ಪಿದ ಮಾಹಿತಿ ಸಿಕ್ಕಿದೆ. ಎಷ್ಟು ಜನ ನಾಪತ್ತೆಯಾಗಿದ್ದಾರೆ, ಎಷ್ಟು ಜನ ಕೊಚ್ಚಿ ಹೋಗಿದ್ದಾರೆ ಅನ್ನೋದರ ಸುಳಿವು ಸಿಕ್ತಿಲ್ಲ. ಬಸ್ಗಳೆಲ್ಲ ನದಿ ನೀರಲ್ಲಿ ತೇಲಾಡಿದ್ದು, ಗುಡ್ಡದ ಪಕ್ಕದಲ್ಲಿದ್ದವರ ಲೆಕ್ಕ ಸಿಕ್ತಿಲ್ಲ. ಘಟನೆ ಸಂಭವಿಸುತ್ತಿದ್ದಂತೆ ಕಾರ್ಯಾಚರಣೆಗಿಳಿದಿರೋ NDRF ಸಿಬ್ಬಂದಿ 16 ಮಂದಿಯನ್ನ ರಕ್ಷಿಸಿದ್ದಾರೆ. ಅದರಲ್ಲಿ 5 ಹೆಣವಾಗಿ ಪತ್ತೆಯಾಗಿದ್ದಾರೆ. ಈ ದೃಶ್ಯ ನೋಡ್ತಿದ್ರೆ ನಿಜಕ್ಕೂ ಕರಳು ಹಿಂಡಿದಂತಾಗ್ತಿದೆ. ಯಾರಿವರು ಅನ್ನೋದು ಗೊತ್ತಿಲ್ಲ, ಜೀವ ಇದೆಯೋ ಇಲ್ವೋ ಅದೂ ಗೊತ್ತಿಲ್ಲ.
ಕೈ ಕಾಲು ಆಡಿಸ್ತಿಲ್ಲ, ಬಿದ್ದಲ್ಲೇ ಹುದುಗಿ ಹೋಗಿದ್ದಾರೆ. ಕೂಡಲೇ ಕಾರ್ಯಪ್ರವೃತ್ತರಾದ ಸ್ಥಳೀಯರು ಪ್ರಾಣದ ಹಂಗು ತೊರೆದು ರಕ್ಷಣೆ ಮಾಡಿದ್ದಾರೆ. ಎನ್ಡಿಆರ್ಎಫ್ ಸಿಬ್ಬಂದಿ ಜೊತೆಗೆ ತಾವೂ ವಾಲಂಟರಿಯಾಗಿ ರಕ್ಷಕರಾಗಿದ್ದಾರೆ. ಇದು ಈ ಹೆಣ್ಣುಮಗಳ ಪಾಲಿಗೆ ಮರುಜೀವ ಸಿಕ್ಕ ಕ್ಷಣ. ನದಿ ನೀರಲ್ಲಿ ಕೊಚ್ಚಿ ಹೋಗ್ತಿದ್ದವಳು ಪೊದೆಯಲ್ಲಿ ಸಿಲುಕೊಂಡಿದ್ಲು. ಇದನ್ನ ನೋಡಿದ ಸ್ಥಳೀಯರು ತಾವೇ ಆಪತ್ಬಾಂಧವರಾಗಿದ್ದಾರೆ. ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೆಣ್ಣುಮಗಳ ರಕ್ಷಣೆ ಮಾಡಿದ್ದಾರೆ. ಸಾವಿನ ಬಗ್ಗೆ ಸಿಕ್ಕಿಲ್ಲ ಪಕ್ಕಾ ಲೆಕ್ಕ. ಈ ಭೂಕುಸಿತದ ದೃಶ್ಯ ನೋಡುತ್ತಿದ್ರೆ ಸಾವಿನ ಲೆಕ್ಕ ಹಾಕುವುದು ಕಷ್ಟವಾಗ್ತಿದೆ. ಸದ್ಯಕ್ಕೇನೋ 5 ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಆದ್ರೆ ಮಣ್ಣಲ್ಲಿ ಅದೆಷ್ಟು ಮಂದಿ ಮಣ್ಣಾಗಿದ್ದಾರೆ ಅನ್ನೋದು ಊಹಿಸೋದಕ್ಕೂ ಆಗ್ತಿಲ್ಲ. ಇನ್ನೂ ಹಲವರು ಕಾರ್ಮಿಕರು ಸಿಲುಕಿರುವ ಶಂಕೆ ವ್ಯಕ್ತವಾಗ್ತಿದ್ದು ಎನ್ಡಿಆರ್ಎಫ್ ತಂಡ ಬಿರುಸಿನ ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಿದೆ. ಸುರಂಗ ಮಾರ್ಗ ಕಾಮಗಾರಿ ತಂದ ಆಪತ್ತು. ಇವತ್ತಿನ ಈ ಘಟನೆಗೆ ಕಾರಣವಾಗಿದ್ದೇ ಸುರಂಗ ಮಾರ್ಗ. ಚೂರಲ್ಮಾಲ ರಸ್ತೆಯಲ್ಲಿ ಮೀನಾಕ್ಷಿ ಸೇತುವೆ ಇದೆ. ಇದರ ಪಕ್ಕದಲ್ಲೇ ಸುರಂಗ ಮಾರ್ಗ ಕಾಮಗಾರಿ ನಡೆಸುತ್ತಿದ್ದವರು ಗುಡ್ಡದೊಳಗೆ ಸುರಂಗ ಮಾಡುತ್ತಿದ್ದರಿಂದಲೇ ಒಮ್ಮೆ ಗುಡ್ಡ ಬಾಯ್ಬಿಟ್ಟಿದೆ. ಒಂದು ಕಡೆ ಮೇಲಿಂದ ಮೇಲೆ ಮಳೆ, ಇನ್ನೊಂದು ಕಡೆ ಬಾಂಬ್ ಬ್ಲಾಸ್ಟ್ ಮಾಡುತ್ತಿದ್ರು. ಇದರ ಪರಿಣಾಮ ಇದ್ದಕ್ಕಿದ್ದಂತೆ ಗುಡ್ಡ ನೆಲಕ್ಕಚ್ಚಿದೆ. ಕಾಮಗಾರಿಯಲ್ಲಿ ಭಾಗಿಯಾಗಿದ್ದ ಸುಮಾರು 14 ಕಾರ್ಮಿಕರು ನಾಪತ್ತೆಯಾಗಿದ್ದು ಏನಾದ್ರೂ ಅನ್ನೋದರ ಸಣ್ಣ ಸುಳಿವೂ ಸಿಕ್ಕಿಲ್ಲ. ಅಪಾರ ಪ್ರಮಾಣದ ಮಣ್ಣು ಬಿದ್ದಿರೋದ್ರಿಂದ ರಕ್ಷಣಾ ಕಾರ್ಯಾಚರಣೆ ಕೂಡ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಭೀಕರ ಭೂಕುಸಿತ ಸಂಭವಿಸುತ್ತಿದ್ದಂತೆ ಸಿಎಂ ವಿಡಿ ಸತೀಶನ್ ಪ್ರತಿಕ್ರಿಯೆ ನೀಡಿದ್ದು, ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಎನ್ಡಿಆರ್ಎಫ್ ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಿದ್ದು ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದರು. ಇನ್ನು ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ ಸಹ ರಿಯಾಕ್ಟ್ ಮಾಡಿದ್ದು, ಭೂಕುಸಿತದಲ್ಲಿ ಸಿಲುಕಿದವರ ರಕ್ಷಣೆಗೆ ಪ್ರಯತ್ನ ನಡೆಯುತ್ತಿದೆ. ಕೇರಳ ಸಿಎಂ ಸ್ವತಃ ಮೇಲ್ವಿಚಾರಣೆ ಮಾಡುತ್ತಿದ್ದಾರೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಒಟ್ನಲ್ಲಿ ವಯನಾಡು ದುರಂತ ಮತ್ತೆ ಬೆಚ್ಚಿ ಬೀಳಿಸಿದೆ. ಅಭಿವೃದ್ಧಿ ಹೆಸರಲ್ಲಿ ಆಗ್ತಿರೋ ಎಡವಟ್ಟುಗಳಿಗೆ ಇನ್ನಾದರೂ ಕಡಿವಾಣ ಬೀಳಬೇಕಿದೆ. ಇಲ್ಲದಿದ್ರೆ ಇಂಥ ಅಪಾಯಗಳು ಮತ್ತಷ್ಟು ಎದುರಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಮಹಾಮಳೆಗೆ ತತ್ತರಿಸಿದ ಮುಂಬೈ. ರೈಲು ನಿಲ್ದಾಣ, ಸಮುದ್ರ ತೀರದಲ್ಲಿ ಅಲರ್ಟ್. ಜನವಸತಿ ಪ್ರದೇಶಗಳು ಜಲಾವೃತ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭಾರೀ ಮಳೆಯಾಗುತ್ತಿರುವ ಕಾರಣಕ್ಕೆ ಮುಂಬೈ ಮಹಾನಗರಿ ಮುಳುಗೇಳುತ್ತಿದೆ. ವಸಾಯ್, ವಿರಾರ್ ರೈಲ್ವೆ ನಿಲ್ದಾಣಗಳ ಹಳಿಗಳ ಮೇಲೆ ನೀರು ನಿಂತಿದೆ. ರೈಲುಗಳ ಸಂಚಾರಕ್ಕೂ ಅಡಚಣೆಯಾಗಿದ್ದು ಅರ್ಧಕ್ಕರ್ಧ ರೈಲುಗಳ ಸಂಚಾರಕ್ಕೆ ಬ್ರೇಕ್ ಬಿದ್ದಿದೆ. ಮುಳುಗಡೆಯಾಗಿರುವ ಹಳಿಗಳ ಮೇಲೆ ರೈಲುಗಳು ಸಂಚರಿಸುತ್ತಿವೆ. ಸಮುದ್ರಕ್ಕೂ ಬಡಾವಣೆಗಳಿಗೂ ಲಿಂಕೇ ಮಿಸ್ ಆಗಿರೋ ರೀತಿ ಆಗಿಬಿಟ್ಟಿದೆ. ದಕ್ಷಿಣ ದಾದರ ಪ್ರದೇಶದಲ್ಲಿ ಭಾರೀ ಮಳೆಯೊಂದಿಗೆ ಭಯ ಹುಟ್ಟಿಸೋ ಬಿರುಗಾಳಿಯೂ ಎದ್ದಿದ್ದು ಜನರು ಭಯಗೊಂಡಿದ್ದಾರೆ. ಇನ್ನೊಂದೆಡೆ ವರ್ಲಿ ಕಡಲತೀರ ಭಯ ಬೀಳಿಸುತ್ತಿದೆ. ಮಳೆ ನೀರು ಇಡೀ ಮುಂಬೈ ನಗರವನ್ನ ಆವರಿಸುತ್ತಿದ್ದು ಕಡಲ ತೀರದ ಅಲೆಗಳೂ ಬೆಚ್ಚಿ ಬೀಳಿಸುತ್ತಿವೆ. ಮತ್ತೊಂದು ಕಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಅಪಾರ್ಟ್ಮೆಂಟ್ಗಳು ಕೂಡ ಜನರನ್ನ ಭಯ ಬೀಳಿಸುತ್ತಿವೆ. ಅಪಾರ್ಟ್ಮೆಂಟ್ಗಳ ಮುಂದೆ ನಿಲ್ಲಿಸಿದ್ದ ಕಾರುಗಳು ತೇಲಿ ಹೋಗುತ್ತಿವೆ. ಮಳೆ ನೀರಲ್ಲಿ ಮಿಂದು ಹೋದ ನಾಸಿಕ್. ಭಾರೀ ಮಳೆಯಿಂದಾಗಿ ನಾಸಿಕ್ನ ಕಾಸರಘಾಟ್ನಲ್ಲಿ ಭೂಕುಸಿತ ಸಂಭವಿಸಿದೆ. ಮುಂಬೈ ನಾಸಿಕ್ ಹೆದ್ದಾರಿ ಬಂದ್ ಆಗಿದೆ. ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದ್ದು ನಾಸಿಕ್ ಜಿಲ್ಲಾಡಳಿತ ಮುಂಜಾಗ್ರತೆ ವಹಿಸಿದೆ. ಗೋದಾವರಿ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ. ಬಿಹಾರದ ಪಾಟ್ನಾದಲ್ಲಿ ಭಾರೀ ಮಳೆಯಾಗಿದೆ. ಸಸಾರಂನಲ್ಲಿ ಮನೆಗಳು, ಕಚೇರಿಗಳು ಜಲಾವೃತವಾಗಿವೆ. ಒಡಿಶಾದ ಭುವನೇಶ್ವರದಲ್ಲೂ ಭಾರೀ ಮಳೆ ಕಾರಣಕ್ಕೆ ಪ್ರವಾಹ ಉಂಟಾಗಿದೆ. ಪ್ರವಾಹದ ನೀರಿನಲ್ಲಿ ಸಿಲುಕಿದ್ದ 4 ಹಸು ಸಾಕಾಣಿಕೆದಾರರನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಿಸಿದ್ದಾರೆ. 120ಕ್ಕೂ ಹೆಚ್ಚು ಹಸುಗಳನ್ನು ರಕ್ಷಿಸಲಾಗಿದೆ.
ಗುಜರಾತ್ನ ಸೂರತ್ನಲ್ಲೂ ಭಾರೀ ಮಳೆಯಾಗ್ತಿದೆ. ಮಳೆ ನೀರಿನಲ್ಲಿ ಮಗುವನ್ನ ಹಿಡಿದು ಜೀವ ಉಳಿಸಿಕೊಳ್ಳಲು ಪರದಾಡುವ ದೃಶ್ಯ ಮನಕಲುಕುವಂತಿದೆ. ಪುಟ್ಟ ಪುಟ್ಟ ಮಕ್ಕಳನ್ನ ಹಿಡಿದುಕೊಂಡು ರಸ್ತೆ ದಾಟುತ್ತಿರೋ ದೃಶ್ಯ ಮಳೆಯ ಭೀಕರತೆಯನ್ನ ಕಣ್ಣ ಮುಂದೆ ಕಟ್ಟುತ್ತಿದೆ. ರಕ್ಷಣೆಗೆ ಬರುವ ಆಂಬ್ಯುಲೆನ್ಸ್ ಕೂಡ ಓಡಾಡಲು ಆಗದಂತಾಗಿದೆ. ಮೇಲೆ ಮಳೆ, ಕೆಳಗೆ ಪ್ರವಾಹದ ನೀರು. ಎಲ್ಲಿ ಹೋಗಬೇಕು ಅನ್ನೋದೇ ಇಲ್ಲಿನ ಜನರ ಬವಣೆಯಾಗಿದೆ. ಶಾಲೆಯೊಂದರಲ್ಲಿ ಆಶ್ರಯ ನೀಡಿದ್ದರೂ ಅಲ್ಲಿ ನೀರಿಲ್ಲ, ಊಟವಿಲ್ಲ. ಹೊರಗಿನ ಪ್ರಪಂಚದ ಲಿಂಕ್ ಇಲ್ಲದೆ ಜನರು ತತ್ತರಿಸಿ ಹೋಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಮಳೆ ಬಂದಂತಹ ಸಂದರ್ಭದಲ್ಲಿ ಯಾವ ಸ್ವರೂಪದ ಹೊಡೆತವನ್ನು ಕೂಡ ಕೊಡ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ವಿ. ನಾರ್ಮಲ್ ಆದಂತಹ ಮಳೆ ಅನ್ನುವಂಥದ್ದೇ ಇಲ್ಲ, ಏನಿದ್ರೂ ಕೂಡ ಅವಾಂತರಗಳೇ ಆಗ್ತಾ ಇರುವಂಥದ್ದು ಈಗ ಕಾಣುತ್ತೆ. ಯಾಕಂದರೆ ಪ್ರಾಕೃತಿಕವಾದಂತಹ ವಿಕೋಪಗಳು ಹೇಗೆಲ್ಲ ತೆರೆದುಕೊಳ್ತಿದ್ದಾವೆ ಅನ್ನೋದಕ್ಕೆ ಇವತ್ತು ಸಾಕ್ಷಿಯಾಗಿರುತ್ತದೆ. ವಿಶೇಷವಾಗಿ ಆ ದುರಂತ ಯಾವ ಸ್ವರೂಪದಲ್ಲಿ ಗುಡ್ಡ ಕುಸಿದಿರುವಂಥದ್ದು, ಅಲ್ಲಿಂದ ಕೆಸರು ಬಂದು ಅಪ್ಪಳಿಸಿರುವಂಥದ್ದು, ವಯನಾಡಿನ ದುರಂತವನ್ನು ಅದು ಅಷ್ಟು ಸುಲಭವಾಗಿ ಅರಗಿಸ್ಕೊಳ್ಳುವಂತಲ್ಲ, ಆ ದೃಶ್ಯ ಪದೇ ಪದೇ ಕಾಡುವಂತಹ ದೃಶ್ಯವಾಗಿಯೂ ಕೂಡ ಉಳಿಯಲಿದೆ.